ಗಣೇಶ ಅಂದರೆ ಯೂಶ್ವಲಿ ಎಲ್ಲರಿಗೂ ಫೇವ್ರೆಟ್ಟು. ಸೊ ನನಗೂ ಫೇವ್ರೆಟ್ಟೇನೆ. ಬಟ್ ಅದ್ರ ಜೊತೆ ಒಂದು ಬ್ಯಾಕ್ ಸ್ಟೋರಿ ಇದೆ ಯಾಕೆ ಅಂತ, ಹೇಗೆ ಫೇವ್ರೆಟ್ ಆದ ಅಂತ. ನಾನು ಆ್ಯಕ್ಚುಲಿ ಚಿಕ್ಕವಳಿದ್ದಾಗ ಅಬೌಟ್ 6 ಇಯರ್ಸ್ ಓಲ್ಡ್ ಇದ್ದಾಗ ನನಗೆ ITP ಬಂದಿತ್ತು. ಆವಾಗ ನನ್ನ ಪ್ಲೇಟ್ಲೆಟ್ಸ್ ತುಂಬಾ ಕಮ್ಮಿ ಆಗಿತ್ತು ಆ್ಯಂಡ್ ಸ್ವಲ್ಪ ಸೀರಿಯಸ್ ಸಿಚುವೇಶನ್ ಇತ್ತು. ಆವಾಗ ನಮ್ಮಮ್ಮ ನಾನು ಸಂಕಷ್ಟ ಚತುರ್ಥಿ ವ್ರತ ಮಾಡ್ತೀನಿ, ನನ್ನ ಮಗಳು ಸರಿ ಹೋಗ್ಲಿ ಅಂತ ಬೇಡ್ಕೊಂಡಿದ್ರು ಗಣೇಶಗೆ. And after that moment only, next she got the news that I'm getting better and everything is like normal ಆಗಿ ಆಗ್ತಾ ಇದೆ ಅಂತ. ಸೊ ಆಫ್ಟರ್ ಹಿಯರಿಂಗ್ ದಟ್ ನನಗೆಲ್ಲೋ ಪರ್ಸ್ನಲಿ ಆಬ್ವಿಯಸ್ ಆಗಿ ಕನೆಕ್ಟ್ ಆಯಿತು. ಇಟ್ ಆಲ್ವೇಸ್ ಆಫ್ಟರ್ ದ್ಯಾಟ್ ಇಟ್ ಫೆಲ್ಟ್ ಲೈಕ್ ಗಣೇಶ ಇಸ್ ಆಲ್ವೇಸ್ ಆ್ಯಂಕರಿಂಗ್ ಮೈ ಲೈಫ್ ಅಂತ ನನಗೆ ಫೀಲ್ ಆಗಕ್ಕೆ ಶುರು ಆಯಿತು. ಸೊ ಹಾಗಾಗಿ ಅದೇ ಒಂದು ಫೀಲಿಂಗಲ್ಲಿ ನನಗೆ ಸಂಕಷ್ಟ ಚತುರ್ಥಿ ಅಂದರೆ ತುಂಬ ಪರ್ಸ್ನಲ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಟೈಮ್ ಮಾಡಿದ್ದು ನಾನು 12th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಸುಮ್ಮನೆ ಹಾಗೆ ಪೂಜೆ ಮಾಡಿಬಿಟ್ಟು ಫಾಸ್ಟಿಂಗ್ ಮಾಡಿದ್ದೆ. ಆಮೇಲೆ ವೆನ್ ಐ ಗಾಟ್ ಲಿಟಲ್ ಓಲ್ಡರ್ ಆವಾಗ ನಾನು ವ್ರತ ಮಾಡ್ತೀನಿ ಅಂತ 21 months ವ್ರತ ಮಾಡಿ ಉದ್ಯಾಪನೆಯಲ್ಲಿ ಮುಕ್ತಾಯ ಮಾಡಿದೆ. ಲಾಸ್ಟ್ ಇಯರ್ ದೆನ್ ಐ ಥಾಟ್ ಇನ್ನೂ ಸರಿ ಮಾಡೋಣ, ಯಾಕೋ ಖಾಲಿ ಖಾಲಿ ಅನಿಸ್ತಾ ಇದೆ ಲೈಫಲ್ಲಿ, ಸಂಕಷ್ಟ ಚತುರ್ಥಿ ಮಾಡ್ತಾ ಇಲ್ಲ ಅಂತ ಏನೋ ಫೀಲಿಂಗ್ ಬಂತು. ದೆನ್ ಅಗೇನ್ ಲಾಸ್ಟ್ ಇಯರ್ ಆಗಸ್ಟಲ್ಲಿ ಶುರು ಮಾಡಿದೆ. ಸೊ ನೆನ್ನೆ ಮತ್ತೆ ಇತ್ತು ಸಂಕಷ್ಟ ಚತುರ್ಥಿ. ಐ ಥಾಟ್ ವೈ ನಾಟ್ ಫಿಲ್ಮ್ ಇಟ್ ಆ್ಯಂಡ್ ಶೋ ಇಟ್ ಟು ಯು ನಾನು ಹೆಂಗೆ ಮಾಡ್ತೀನಿ ಅಂತ. ವ್ರತ ಅಂದರೆ ಸ್ವಲ್ಪ ಸೀರಿಯಸ್ ಆಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಕಂಪೇರ್ಡ್ ಟು ನಾರ್ಮಲ್ ಆಗಿ ಫಾಸ್ಟಿಂಗ್ ಮಾಡಿ ಪೂಜೆ ಮಾಡೋ ಥರ ಇರಲ್ಲ. ವ್ರತ ಅಲ್ಲಿ ಆ್ಯಕ್ಚುಲಿ ನೈಟ್ ಪೂಜೆ ಮಾಡೋದಿರುತ್ತೆ, ಚಂದ್ರೋದಯ ಆದಮೇಲೆ ನೈವೇದ್ಯಕ್ಕೆ ಮಾಡ್ಕೊಳ್ಳೋದಿರುತ್ತೆ, ಕತೆ ಓದೋದಿರುತ್ತೆ. ಸೊ ಅಷ್ಟೊಂದೆಲ್ಲ ಪ್ರೊಸೀಜರ್ಸ್ ಇರುತ್ತೆ ವ್ರತದಲ್ಲಿ. ಸೊ ನಿಷ್ಠೆಯಿಂದ ಮಾಡೋದಿರುತ್ತೆ. ನಿಮಗಿದು ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.